ವಿಧಾನ ಪರಿಷತ್ನಲ್ಲಿ ತೆರವಾಗುವ ಸ್ಥಾನಕ್ಕೆ ಬಿಜೆಪಿ ಪಕ್ಷ ತಮ್ಮನ್ನ ಆಯ್ಕೆ ಮಾಡಲಿದೆ ಅನ್ನೋ ವಿಶ್ವಾಸ ಇದೆ ಅಂತ ಬಿಜೆಪಿಯ ಎಸ್ಸಿ ಮೋರ್ಚಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಚೀನಾರಾಮು ಹೇಳಿದ್ದಾರೆ. ಬಿಜೆಪಿ ಪಕ್ಷದ ಕಾರ್ಯಕರ್ತನಾಗಿ ಶೋಷಿತ ಸಮಾಜಕ್ಕಾಗಿ ಸಾಕಷ್ಟು ಶ್ರಮಿಸಿದ್ದೇನೆ. ಆದ್ರಿಂದ ಸದ್ಯದಲ್ಲೇ ತೆರವಾಗ್ತಾ ಇರೋ ಎಂಎಲ್ಸಿ ಸ್ಥಾನಕ್ಕೆ ನನ್ನನ್ನ ಪಕ್ಷ ಆಯ್ಕೆ ಮಾಡುವ ಭರವಸೆ ಸಿಕ್ಕಿದೆ ಅಂದ್ರು. ನಾನು ಪಕ್ಷದ ರಾಜ್ಯಾಧ್ಯಕ್ಷರು ಸೇರಿದಂತೆ ಹಿರಿಯರನ್ನ ಸಂಪರ್ಕ ಮಾಡಿದ್ದೇನೆ. ಅವರಿಂದ ಸಕಾರಾತ್ಮಕ ಭರವಸೆ ಸಿಕ್ಕಿದೆ ಅಂತ ಬಿಟಿವಿಗೆ ಚೀನಾರಾಮು ಹೇಳಿದ್ರು. ತಳಮಟ್ಟದ ಸಮುದಾಯದಿಂದ ಬಂದಿರುವ ನನಗೆ ಅವಕಾಶ ಸಿಕ್ಕರೆ ಆ ಸಮುದಾಯಗಳಿಗೆ ನ್ಯಾಯ ಒದಗಿಸುತ್ತೇನೆ ಅಂತ ಹೇಳಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಡಿಎಸ್ ವೀರಯ್ಯ ಅವರ ಅವಧಿ ಸದ್ಯದಲ್ಲೇ ಅಂತ್ಯ ಆಗುತ್ತೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಬೇಕಾಗಿದೆ. 104 ಸದಸ್ಯ ಬಲ ಹೊಂದಿರುವ ಬಿಜೆಪಿ ಸದಸ್ಯರನ್ನ ಸಲೀಸಾಗಿ ಆಯ್ಕೆ ಮಾಡಬಹುದಾಗಿದೆ. ಈ ಬಾರಿ ವಿಧಾನ ಪರಿಷತ್ತಿನ ಚುನಾವಣೆ ಎಂಎಲ್ಎ ಕ್ಷೇತ್ರದಿಂದ ಆಯ್ಕೆ ಆಗ್ತಕ್ಕಂಥ ಒಂದು ಕ್ಷೇತ್ರಕ್ಕೆ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ಎಲ್ಲ ಪ್ರಮುಖ ನಾಯಕರುಗಳಿಗೆ ನಾನು ಮನವಿಯನ್ನು ಮಾಡಿದ್ದೇನೆ. ಈಗೇನು ವೀರಯ್ಯನವರ ಸ್ಥಾನ ಖಾಲಿ ಆಗ್ತಾ ಇದೆ, ಆ ಖಾಲಿ ಆಗ್ತಕ್ಕಂಥ ಸ್ಥಾನಕ್ಕೆ ನನಗೆ ಜವಾಬ್ದಾರಿ ಕೊಡಿ ಅನ್ನೋ ವಿಚಾರ ಹೇಳಿದ್ದೇನೆ. ಈಗಾಗಲೇ ಶೋಷಿತ ಸಮಾಜಗಳ ಪರವಾಗಿ, ದೇಶದ ನೊಂದಂಥ ಸಮಾಜಗಳ ಪರವಾಗಿ ಇಡೀ ರಾಷ್ಟ್ರಾದ್ಯಂತ ಇವತ್ತು ನಾನು ಪಕ್ಷದ ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದೀನಿ. ನನ್ನಂಥ ಆಕ್ಟಿವ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಇದು ಕೊಟ್ಟರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸೋದಕ್ಕೆ ಒಂದು ಅವಕಾಶ ಆಗುತ್ತೆ. ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳಿದ್ದಾವೆ, ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಇದೆ, ಅದೆಲ್ಲ ಒಂದು ಕಡೆ ಕೆಲವರೇ ಸೊತ್ತಾಗ್ತಾ ಇದೆ. ಆ ಸೊತ್ತಾಗದೇ ಎಲ್ಲರೂ ಹಂಚಿಕೆ ಆದಾಗ ಮಾತ್ರ ಸಾಮಾಜಿಕ ನ್ಯಾಯ ಸಿಗ್ತದೆ. ಸಾಮಾಜಿಕ ನ್ಯಾಯ ಸಿಗಬೇಕಾದ್ರೆ ಇವತ್ತು ವಿಧಾನ ಪರಿಷತ್ತು, ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ಗೆ ಹೋಗಬೇಕಾದ ಅವಶ್ಯಕತೆ ಇದೆ. ಈಗಿರತಕ್ಕಂಥ ಒಂದು ಅವಕಾಶ ನನಗೆ MLC ಮಾಡಿದ್ರೆ, ನಾನು ಸಮಾಜದ ಕೆಳ ಹಂತದಿಂದ ಬಂದಂಥವನು, ಕೆಲವು ಕಷ್ಟಗಳನ್ನು ಅರ್ಥಂಥವನು.